ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ವಿಡಿಯೋದೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು USB ಫ್ಲ್ಯಾಶ್ ಡ್ರೈವನ್ನು ಯಾವ ಥರ ಲೋಡ್ ಮಾಡೋದು, USBಯಲ್ಲಿ ಅಂತ ಪೆನ್ಡ್ರೈವ್ದಲ್ಲಿ ಯಾವ ಥರ ಲೋಡ್ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲು ನಾವು ವಿಂಡೋಸ್ 7 iOS ಫೈಲನ್ನು ಡೌನ್ಲೋಡ್ ಮಾಡಬೇಕು. ನಂತರ ಎರಡನೇದು ಇನ್ನೊಂದು ಮೀಡಿಯಾ ಕ್ರಿಯೇಷನ್ ಫೈಲನ್ನು ಡೌನ್ಲೋಡ್ ಮಾಡ್ಕೋಬೇಕು. ನಂತರ 8GB ಪೆನ್ ಡ್ರೈವು, MT ಪೆನ್ ಡ್ರೈವ್ ನಮ್ಮ ಹತ್ರ ಇರಬೇಕು. ಸೊ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಆನ್ ಮಾಡಿ ಇಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಇಂಥ ಟೆಕ್ನಿಕಲ್ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಅಪ್ಲೋಡ್ ಮಾಡಿದ ತಕ್ಷಣವೇ ನಿಮಗೆ ರೀಚ್ ಆಗುತ್ತೆ. ವಿಡಿಯೋ ಬಹಳ ಇನ್ಫಾರ್ಮೇಟಿವ್ ಆಗಿದೆ ವೀಕ್ಷಕರೇ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡ್ತಾ ಇರಿ. ಮೊದಲನೇದಾಗಿ ನಾವು ವಿಂಡೋಸ್ 7 iOS ಫೈಲನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಇದು 32 ಬಿಟ್ ಆಗಿರ್ಬೋದು, 64 ಬಿಟ್ ಆಗಿರ್ಬೋದು. ಈ ಲಿಂಕನ್ನು ನಾನು ನನ್ನ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಸ್ಕ್ರೋಲ್ ಡೌನ್ ಮಾಡ್ತಾ ಬನ್ನಿ. ಇಲ್ಲಿ ರಿಕ್ವೈರ್ಮೆಂಟ್ಸ್ ಕೂಡ ಇದೆ ವಿಂಡೋಸ್ 7 ಇನ್ಸ್ಟಾಲ್ ಮಾಡಲಿಕ್ಕೆ. ನಂತರ ಇಲ್ಲಿ 32 ಬಿಟ್ಟು 64 ಬಿಟ್ಟು ಯಾವುದು ನಿಮ್ಮ ಸಿಸ್ಟಮ್ಗೆ ಸೂಟೇಬಲ್ ಆಗುತ್ತೋ ಆ ವಾಯ್ಸನ್ನು ನೀವು ಇಲ್ಲಿ iOS ಫೈಲನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ನಂತರ ಇಲ್ಲಿ ಎರಡನೇದಾಗಿ ವಿಂಡೋಸ್ 7 USB DVD ಡೌನ್ಲೋಡ್ ಟೂಲನ್ನು ನಾವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಇದ್ರ ಮುಖಾಂತರನೇ ನಾವು USB-ಗೆ ಲೋಡ್ ಮಾಡಲಿಕ್ಕಾಗತ್ತೆ. ಸೊ ಇದು ಒಂದು 2-3 MB ಇದೆ, ಇದನ್ನು ಕೂಡ ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಆಲ್ರೆಡಿ ನಾನೆಲ್ಲ ಸಾಫ್ಟ್ವೇರನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ಇಲ್ಲಿ ನಾನು ಇದು DVD USB ಸಾಫ್ಟ್ವೇರನ್ನು ಓಪನ್ ಮಾಡ್ತಾ ಇದ್ದೀನಿ. ಮೊದಲೇ ಸ್ಟೆಪ್ಪು ಚೂಸ್ iOS ಫೈಲ್ ಅಂತೇಳಿ ಬರುತ್ತೆ. ಬ್ರೌಸ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ iOS ಫೈಲು ಯಾವ ಡ್ರೈವಲ್ಲಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಓಪನ್ ಮಾಡಿ. ಇಲ್ಲಿ ನೋಡಿ, ನೆಕ್ಸ್ಟು ಇಲ್ಲಿ ನಾವು USB ಮತ್ತು DVD ಎರಡು ಆಪ್ಷನ್ ಇದೆ. ನಾವು USB ಮುಖಾಂತರ ಲೋಡ್ ಮಾಡಬೇಕಲ್ವ, ಸೊ ಹಾಗಾಗಿ USB-ನ ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮ್ಮ ಹತ್ರ 8GB ಮಿನಿಮಮ್ ಪೆನ್ ಡ್ರೈವ್ ಇರಬೇಕಾಗತ್ತೆ, MT ಪೆನ್ ಡ್ರೈವು. ಇಲ್ಲಿ ಆಲ್ರೆಡಿ ನೀವು ಸಿಸ್ಟಮಿಗೆ ಕನೆಕ್ಟ್ ಮಾಡಿದರೆ ಇಲ್ಲಿ ಆಟೋಮೆಟಿಕ್ಲಿ ಅದು ಡಿಫಾಲ್ಟಾಗಿ ಸೆಲೆಕ್ಟ್ ಮಾಡ್ಕೊಂಬಿಡುತ್ತೆ. ಇಲ್ಲಿ ನಂದು ತೋರಿಸ್ತಾ ಇದೆ ನೋಡಿ, ಇಲ್ಲಿ 7.4 GB ಅಂತೇಳಿ. ಇವಾಗ ಇಲ್ಲಿ ಬೀಯಿಂಗ್ ಕಾಪಿಂಗ್ ಅಂತ ಹೇಳಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಯಾವ ಥರ ಇರುತ್ತೆ ಅಂತಂದರೆ, ಇಲ್ಲಿ ಕ್ರಿಯೇಟಿಂಗ್ ಬೂಟೇಬಲ್ USB ಡಿವೈಸ್ ಅಂತ ಇದೆ. ಇದು ನಿಮಗೆ ಒಂದು 10 ರಿಂದ 15 ನಿಮಿಷದ ಒಳಗಡೆ ಇದು ಬೂಟೇಬಲ್ USB ಡ್ರೈವ್, ಫ್ಲ್ಯಾಶ್ ಡ್ರೈವ್ ರೆಡಿ ಆಗುತ್ತೆ. ಸೊ ವಿಡಿಯೋ ಲಾಂಗ್ ಆಗಬಾರ್ದು ಅಂತ ಹೇಳಿ ವೀಕ್ಷಕರೇ, ನಾನು ಸ್ವಲ್ಪ ಇದು ಪ್ರೊಸೆಸನ್ನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿ ನಿಮಗೆ ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ. ವಿತ್ ಲೈವ್ ಪ್ರೂಫ್ ಇರುತ್ತೆ ವೀಕ್ಷಕರೇ, ಯಾವುದೇ ಥರ ವಿಡಿಯೋನ ಸ್ಕಿಪ್ ಮಾಡಬೇಡಿ. ನಿಮಗೆ ಕಂಪ್ಲೀಟಾಗಿ ನೋಡಿ ಇದರಲ್ಲಿ ಯಾವ ಥರ ಲೋಡ್ ಆಗುತ್ತೆ, ಮತ್ತು ನಿಮಗೆ MT ಪೆನ್ ಡ್ರೈವ್ ಹಾಕಿದಾಗ ಏನಾಗುತ್ತೆ, ಅಥವಾ ಇದು USB ಕಂಪ್ಲೀಟಾಗಿ ಲೋಡ್ ಆದ ನಂತರ ಯಾವ ಥರ ಇರುತ್ತೆ ಅಂತೇಳಿ ಅದನ್ನು ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತೇನೆ. ಇಲ್ಲಿ ನೋಡಿ, ಇವಾಗ MT ಡ್ರೈವ್, ಇವಾಗ ನಮ್ಮ ಪೆನ್ ಡ್ರೈವು MT ಡ್ರೈವ್ ಇದೆ. ಇದು ಇವಾಗ USB ಲೋಡ್ ಆಗ್ತಾಯಿದೆ. ಲೋಡ್ ಆದ ನಂತರ ನಮ್ಮ USB ಪೆನ್ ಡ್ರೈವು ಸಿಂಬಲ್ ಯಾವ ಥರ ಚೇಂಜ್ ಆಗುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ಇಲ್ಲಿ ವಿತ್ ಪ್ರೂಫ್ ತೋರಿಸ್ಕೊಡ್ತೇನೆ. ವಿಡಿಯೋನ ಕೊನೆವರೆಗೂ ನೋಡ್ತಾಯಿರಿ. ಇವಾಗ 6% ಆಗಿದೆ ವೀಕ್ಷಕರೇ. ಇದು ನಾನು ಇಲ್ಲಿ ಸ್ಪೀಡ್ ಫಾರ್ವರ್ಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಭಾಳ ಲೆಂದಿ ಆಗುತ್ತೆ, ಸೊ ಹಾಗಾಗಿ ನಾನು ಸ್ಪೀಡ್ ಫಾರ್ವರ್ಡ್ ಮಾಡಿಬಿಟ್ಟು ನಿಮಗೆ ಇಲ್ಲಿ ಯಾವೆಲ್ಲ ಚೇಂಜಸ್ ಆಗುತ್ತೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಟೈಮರ್ ಕೂಡ ಓಡ್ತಾ ಇದೆ. ಇಲ್ಲಿ ನೋಡಿ ವೀಕ್ಷಕರೇ, ನಮ್ಮ USB ಫ್ಲ್ಯಾಶ್ ಡ್ರೈವು ರೆಡಿಯಾಗಿದೆ. ಇಲ್ಲಿ ನೋಡಿ, ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. MT ಡ್ರೈವ್ ಇದ್ದಾಗ ಯಾವ ಥರ ಇತ್ತು, ಇವಾಗ ಫುಲ್ ಲೋಡ್ ಆಗಿದೆ. ಇವಾಗ ನಮ್ಮ USB ಕಂಪ್ಲೀಟಾಗಿ ಲೋಡ್ ಆಗಿದೆ. ಇದನ್ನು ನೀವು ಡೈರೆಕ್ಟಾಗಿ ನಿಮ್ಮ ವಿಂಡೋಸ್ ಸಿಸ್ಟಮಿಗೆ ಕನೆಕ್ಟ್ ಮಾಡಿಬಿಟ್ಟು ವಿಂಡೋಸ್ ಫಾರ್ಮ್ಯಾಟನ್ನು ನೀವು ಮಾಡ್ಬೋದು. ವಿಡಿಯೋ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ